ನಮಸ್ತೆ ಸ್ನೇಹಿತರೆ. ಇಂದು ನಾವು ಬೆಳ್ಳೂರು ಕೃಷ್ಣಮಾಚಾರ್ ಸುಂದರರಾಜ್ ಅಯ್ಯಂಗಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇವರನ್ನು BKS ಅಯ್ಯಂಗಾರ್ ಎಂದು ಕರೆಯುತ್ತಾರೆ. BKS ಅಯ್ಯಂಗಾರ್ ಅವರು ಜನಿಸಿದ್ದು ಡಿಸೆಂಬರ್ 14, 1918ರಂದು. ಜಗತ್ತಿನೆಲ್ಲೆಡೆ ಇನ್ಫ್ಲೂಯೆಂಜಾ ಮಹಾಮಾರಿ ತಾಂಡವವಾಡುತ್ತಿದ್ದ ಕಾಲ ಅದು. ಸಾಂಕ್ರಾಮಿಕ ಇನ್ಫ್ಲೂಯೆಂಜಾ ಅವರ ಹಳ್ಳಿಯನ್ನೂ ಬಿಟ್ಟಿರಲಿಲ್ಲ. ಗರ್ಭಿಣಿಯಾಗಿರುವಾಗಲೇ ಶೇಷಮ್ಮ ರೋಗಕ್ಕೆ ತುತ್ತಾಗಿದ್ದರು. ಅದೇ ಅವಸ್ಥೆಯಲ್ಲಿ ಮಗನಿಗೆ ಜನ್ಮ ನೀಡಿದ್ದರು. ಹೀಗೆ ಹುಟ್ಟಿನಿಂದಲೇ ರೋಗ ಹಿಡಿದುಕೊಂಡು ಬಂದಿದ್ದ ಹುಡುಗ. ಮಲೇರಿಯಾ, ಕ್ಷಯ ಮತ್ತು ಟೈಫಾಯ್ಡ್ ಇವೇ ಈ ಹುಡುಗನ ಸಂಗಾತಿಗಳು. ಹೊಟ್ಟೆಗೆ ಹಿಟ್ಟಿಲ್ಲದೆ ಬೆಳೆದ ಕಾರಣ ಕೈಕಾಲುಗಳು ಬಿದಿರಿನ ಸಲಕೆಯಂತಿದ್ದವು. ಮೈ ಬೆದರುಗೊಂಬೆಯಂತಿತ್ತು. BKS 5 ವರ್ಷದವರಿದ್ದಾಗ ತಂದೆಯೊಡನೆ ಅವರ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರವಾಯಿತು. ಇದಾದ 5 ವರ್ಷಗಳ ಬಳಿಕ BKS ಅವರ ತಂದೆ ಕೃಷ್ಣಮಾಚಾರ್ ಕಾಯಿಲೆಗೆ ತುತ್ತಾಗಿ ಇಹಲೋಕ ಯಾತ್ರೆ ಮುಗಿಸಿದ್ದರು. ಅಯ್ಯಂಗಾರ್ ಓದಿನಲ್ಲೂ ಹಿಂದೆ ಬಿದ್ದಿದ್ದರು. ಶಾಲೆಯಲ್ಲಿ ಮುಖ್ಯವಾದದ್ದು ಒಂದು ಇಂಗ್ಲಿಷ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರು. ಅವರು ಒಬ್ಬ ಮೂಕ ವಿದ್ಯಾರ್ಥಿಯಾಗಿದ್ದರು. ಅವರ ಶಿಕ್ಷಣ ಪೂರ್ಣ ಶೂನ್ಯವಾಗಿತ್ತು. ಆರೋಗ್ಯದಲ್ಲಿ ಮಾತ್ರವೇ ಅಲ್ಲ, ಬದುಕಿನಲ್ಲೂ ಈ ಹುಡುಗ ಸೋತು ಹೋಗುತ್ತಾನೆ ಎಂದು ತಾಯಿಗೆ ಚಿಂತೆ ಹಿಡಿದಿತ್ತು. BKSರ ಅಕ್ಕನ ಗಂಡ ಯೋಗಾಚಾರ್ಯ ತಿರುಮಲೈ ಕೃಷ್ಣಮಾಚಾರ್ಯರು ಆಗ ಮೈಸೂರಿನಲ್ಲಿ ಮಹಾರಾಜರ ಬಳಿ ಆಸ್ಥಾನ ವಿದ್ವಾಂಸ ಮತ್ತು ಯೋಗಾಚಾರ್ಯರಾಗಿ ಕೆಲಸ ಮಾಡುತ್ತಿದ್ದರು. ಪುರಾತನ ಗ್ರಂಥಗಳ ಅಧ್ಯಯನ ನಡೆಸಿ ಹಠಯೋಗಿ ಎಂಬ ಮಾರ್ಗವನ್ನು ಆರಂಭಿಸಿ ಹೆಸರು ಮಾಡಿದ್ದ ಆಚಾರ್ಯರಾಗಿದ್ದರು ಅವರು. ಕೃಷ್ಣಮಾಚಾರ್ಯರು ಯೋಗ ಕಲಿಸಲು ಬೇರೆ ಊರುಗಳಲ್ಲಿ ತಿರುಗಾಡಬೇಕಿತ್ತು. ಆಗ ಕುಟುಂಬದವರನ್ನು ನೋಡಿಕೊಳ್ಳಲು ಯಾರಾದರೂ ಬೇಕು ಎಂದು ಭಾವ BKSರನ್ನು ಮೈಸೂರಿಗೆ ಕರೆದಿದ್ದರು. ಇದು ಅವರ ಜೀವಮಾನದ ಮಹತ್ವದ ತಿರುವಾಗಿತ್ತು. BKS ಮೈಸೂರಿಗೆ ತಲುಪಿದ್ದು 1934ರಲ್ಲಿ. ಆಗಿನ್ನು 16ರ ಎಳಸು ಹುಡುಗ. ಭಾವನೆ ಯೋಗಾಚಾರ್ಯ ಆಗಿದ್ದರೂ ಯೋಗ ಶಿಕ್ಷಣ ಸುಲಭದರಲ್ಲಿ ದಕ್ಕಿರಲಿಲ್ಲ. BKS ಅಯ್ಯಂಗಾರರು ಬಗ್ಗಿದರೆ ಪಾದ ಮುಟ್ಟುವುದು ಬಿಡಿ, ಮೊಣಕಾಲು ಮುಟ್ಟಲು ಅಸಾಧ್ಯವಾಗಿತ್ತು ಅವರಿಗೆ. ಭಾವನ ಶಿಕ್ಷಣವು ಹಾಗೇ ಇತ್ತು. ಯೋಗ ಶಾಲೆಯಲ್ಲಿ ಯೋಗಾಚಾರ್ಯ ಎಷ್ಟು ಕಠೋರರಾಗಿದ್ದರು ಎಂದರೆ, ಅವರು ಹೊಡೆತ ತಪ್ಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಕ್ಲಾಸ್ ತಪ್ಪಿಸಿ ಹೊರಗೆ ಓಡುತ್ತಿದ್ದರು. ಪೆಡಸು ದೇಹದ ನರಪೇತಲ ಹುಡುಗ ಯೋಗ ಕಲಿಯುವುದು ಅಷ್ಟಕ್ಕೆ ಇದೆ ಎಂದು ಗುರುಗಳು ಆರಂಭದಲ್ಲಿ ತೀರ್ಮಾನಿಸಿದ್ದರು. ಹೀಗಾಗಿ ಹುಡುಗ ಯೋಗಾಭ್ಯಾಸ ಮಾಡುವ ಬದಲು ಮನೆ ಕೆಲಸದಲ್ಲೇ ತೊಡಗಿದ್ದರು. ಈ ಪರಿಸ್ಥಿತಿಯು ಬದಲಾದದ್ದು 2 ವರ್ಷಗಳ ಬಳಿಕ. ಕೃಷ್ಣಮಾಚಾರ್ಯರ ಮೆಚ್ಚಿನ ಶಿಷ್ಯ ಕೇಶವಮೂರ್ತಿ ಕೃಷ್ಣಮಾಚಾರ್ಯರನ್ನು ಬಿಟ್ಟು ಹೋದರು. ಗುರುಗಳು ಭಾವಮೈದುನನಿಗೆ ನಿಯತ್ತಿನಲ್ಲಿ ಯೋಗ ಕಲಿಸಲು ಆರಂಭಿಸಿದ್ದು ಆ ಬಳಿಕವೇ. ಕೇಶವಮೂರ್ತಿಯ ಕೋಪ ಭಾವಮೈದುನನ ಮೇಲೆ ತೀರಿಸಲೆಂಬಂತೆ ದಿನ ದಿನಕ್ಕೆ ಕಠಿಣ ಯೋಗಾಸನಗಳು, ಆಯಾ ಯೋಗಾಸನ ಸರಿಯಾಗಿ ಮಾಡುವ ತನಕ ಊಟ ಕೂಡ ಮಾಡಬಾರದು ಎಂದು ತಾಕೀತು. ಜೀವಮಾನದಲ್ಲೇ ಮೊದಲ ಬಾರಿಗೆ ತಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು BKSಗೆ ಅರಿವಾಗಿತ್ತು. ಅವರ ಸಾಧನೆ ಮುಂದುವರಿಸಿದರು. ಆರಂಭದಲ್ಲಿ ಯೋಗ ಸುಲಭವಾಗಿರಲಿಲ್ಲ. ಆದರೆ ಹಠ ಮತ್ತು ಗುರುಗಳ ಶಿಸ್ತು ಎರಡೂ ಸೇರಿ ದೇಹವನ್ನು ಮಣಿಸಿದ್ದರು. ದಿನದಿಂದ ದಿನಕ್ಕೆ ಆಸನಗಳು ಸುಲಭವಾಗುತ್ತಿದ್ದವು. ಅವುಗಳನ್ನು ಮಾಡುವುದು ಶಿಕ್ಷೆ ಎಂದೆನಿಸುತ್ತಿರಲಿಲ್ಲ. ಆಸನಗಳು ಕರಗತವಾಗುತ್ತಲೇ ಅವರನ್ನು ಕಾಡುತ್ತಿದ್ದ ರೋಗಗಳು ಏಳ ಹೆಸರಿಲ್ಲದೆ ಪರಾರಿಯಾಗಿದ್ದವು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯೋಗವನ್ನು ಪ್ರಸಿದ್ಧಿಗೊಳಿಸಲು ತಮ್ಮಲ್ಲಿಗೆ ಬೇರೆ ಸಂಸ್ಥಾನಗಳ ರಾಜರನ್ನು ಆಹ್ವಾನಿಸುತ್ತಿದ್ದರು. ಒಮ್ಮೆ ಕೃಷ್ಣಮಾಚಾರ್ಯರ ಯೋಗ ಪ್ರದರ್ಶನ ನೋಡಲು ಮೈಸೂರಿಗೆ ಕೆಲವು ರಾಜಮನೆತನದವರು ಬರಲಿದ್ದರು. ನೀನೇ ಯೋಗ ಮಾಡಿ ತೋರಿಸು ಎಂದು ಕೃಷ್ಣಮಾಚಾರ್ಯರು ತಮ್ಮ ಎಳೆಯ ಶಿಷ್ಯನಿಗೆ ಆದೇಶ ನೀಡಿದ್ದರು. BKS ಅಳುಕುತ್ತಲೇ ಪ್ರದರ್ಶನ ಮಾಡಿ ತೋರಿಸಿದ್ದರು. ಅದು ಎಷ್ಟು ಚೆನ್ನಾಗಿತ್ತು ಎಂದರೆ, ಮುಂದೆ ಕೃಷ್ಣಮಾಚಾರ್ಯರು ಹೋದಲ್ಲೆಲ್ಲ ಈ ಶಿಷ್ಯನನ್ನು ಕರೆದೊಯ್ಯಲು ಆರಂಭಿಸಿದರು. BKS ದಿನದಿಂದ ದಿನಕ್ಕೆ ಗಟ್ಟಿಮುಟ್ಟಾಗಿ ಬೆಳೆದಿದ್ದರು. ಒಂದೇ ವರ್ಷದಲ್ಲಿ ಅವರು ಯೋಗಾಚಾರ್ಯರಾಗಿ ತಯಾರಾಗಿದ್ದರು. 1937ರಲ್ಲಿ ಪುಣೆಯ ಪ್ರತಿಷ್ಠಿತ ಡೆಕ್ಕನ್ ಜಿಮ್ಖಾನಾ ಕ್ಲಬ್ಗೆ ಯೋಗ ಶಿಕ್ಷಕನ ಜಾಗ ಖಾಲಿ ಬಿತ್ತು. ಅದು ತಿಂಗಳು ಕಾಂಟ್ರಾಕ್ಟ್ ಮೇಲೆ ಯಾರನ್ನಾದರೂ ಕಳಿಸುವಂತೆ ಮೈಸೂರು ಸಂಸ್ಥಾನಕ್ಕೆ ಕರೆ ಕೊಟ್ಟಿತು. ಕೃಷ್ಣಮಾಚಾರ್ಯರು ತನ್ನ ಭಾವನನ್ನೇ ಅಲ್ಲಿಗೆ ಕಳಿಸಿದರು. ಪುಣೆಗೆ ಬಂದ BKS ಅಯ್ಯಂಗಾರ್ ಅವರು ಅಲ್ಲಿ ಹಲವು ಅಡಚಣೆಗಳನ್ನು ಎದುರಿಸಬೇಕಾಗಿತ್ತು. ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರುತ್ತಿರಲಿಲ್ಲ. ಪುಣೆಯಲ್ಲಿ ಇಂಗ್ಲಿಷ್ ತಪ್ಪಿದರೆ ಮರಾಠಿ ಬೇಕಿತ್ತು. BKS ದಿನಕ್ಕೆ 10 ಗಂಟೆಗಳಿಗೂ ಹೆಚ್ಚು ಕಾಲ ಯೋಗ ಸಾಧನೆ ನಡೆಸಿದ್ದರು. ತಾನೊಬ್ಬ ಪರಿಪೂರ್ಣ ಯೋಗ ತಜ್ಞನಾಗಬೇಕೆಂಬುದು ಅವರ ಗುರಿಯಾಗಿತ್ತು. ಗುರು ಕಲಿಸಿದ್ದ ತುಣುಕುಗಳನ್ನೆಲ್ಲ ಜೋಡಿಸಿ ಅದರ ಗಾಢ ಅಧ್ಯಯನ ನಡೆಸಿ ವ್ಯವಸ್ಥಿತ ವಿದ್ಯೆಯನ್ನೇ ತಾವು ತಯಾರಿಸಿದ್ದರು. ಸಾಧನೆ ಮುಂದುವರಿಯುತ್ತಾ ಹೋದಂತೆ ಅವರಿಗೆ ತಮ್ಮ ದೇಹದ ಸಾಮರ್ಥ್ಯ ಅರಿವಾಗತೊಡಗಿತು. BKS ಅಯ್ಯಂಗಾರ್ ಹೇಳುತ್ತಾರೆ,
ನನ್ನ ಪ್ರಾಣ ಉಳಿಸಿದ್ದು ಯೋಗ. ನನ್ನ ಆರೋಗ್ಯಕ್ಕಾಗಿ ಅದನ್ನು ಸ್ವೀಕರಿಸಿದ್ದೆ. ಆದರೆ ಅದೇ ನನ್ನ ಜೀವನೋದ್ದೇಶವಾಗಿ ಮಾರ್ಪಾಟಾಗಿತ್ತು. BKSಗೆ ಯೋಗ ಬರೀ ಒಂದು ವೃತ್ತಿಯಾಗಿ ಉಳಿದಿರಲಿಲ್ಲ. ಅದು ಅವರ ಜೀವನದ ಉಸಿರಾಗಿತ್ತು, ತಪಸ್ಸಾಗಿತ್ತು. ಯೋಗ ಸಾಧನೆಯ ಅಂತರಾಳಕ್ಕೆ ಹೊಕ್ಕು ಹೊಸ ವಿಧಾನಗಳ ಪ್ರಯೋಗ ನಡೆಸಲು ಪ್ರಾರಂಭಿಸಿದ್ದರು. ಪುಣೆಯಲ್ಲಿ ಯೋಗ ಸಾಧನೆಯ ಒಂದು ವಿಶಿಷ್ಟ ಮಾರ್ಗ ಅವರಲ್ಲಿ ತಯಾರಾಗಿತ್ತು. ಇದೇ ಮುಂದೆ ಅಯ್ಯಂಗಾರ್ ಯೋಗ ಎಂದು ಹೆಸರಾಗಿತ್ತು. BKS ಅಯ್ಯಂಗಾರರ ಸಾಧನೆ ಫಲ ನೀಡಿತು. ಅದಕ್ಕೆ ಶ್ರದ್ಧೆ ನೋಡಿ ಪುಣೆ ಜಿಮ್ಖಾನಾ ಅವರಿಗೆ ಆರಂಭದಲ್ಲಿ ನೀಡಿದ್ದ 6 ತಿಂಗಳು ಕಾಂಟ್ರಾಕ್ಟ್ ಅನ್ನು 3 ವರ್ಷಗಳಿಗೆ ವಿಸ್ತರಿಸಿತ್ತು. 3 ವರ್ಷಗಳ ಬಳಿಕ ಅಯ್ಯಂಗಾರ್ ಮೈಸೂರಿಗೆ ಮರಳುವ ಬದಲು ಪುಣೆಯಲ್ಲಿ ಸ್ವತಂತ್ರವಾಗಿ ಯೋಗ ಶಿಕ್ಷಣ ಆರಂಭಿಸಿದರು. ಅವರು ರಮಾಮಣಿ ಎಂಬ ಹುಡುಗಿಯನ್ನು ಮದುವೆ ಮಾಡಿಕೊಂಡರು. ರಮಾಮಣಿ ಜೀವಮಾನದುದ್ದಕ್ಕೂ ಗಂಡನ ಯೋಗ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದರು. ಗುರುಗಳ ಆಶೀರ್ವಾದದಿಂದ BKS ಸಾರ್ವಜನಿಕ ಶಿಕ್ಷಣ ಆರಂಭಿಸಿದರು. ಬಹಳ ಬೇಗ ಅವರ ದಾರಿ ಜನಪ್ರಿಯವಾಗಿತ್ತು. ದೇಶದ ಮೂಲೆ ಮೂಲೆಗಳಲ್ಲಿ ಅವರಿಗೆ ಅಭಿಮಾನಿಗಳು ಹುಟ್ಟಿಕೊಂಡರು. ಜಿಡ್ಡು ಕೃಷ್ಣಮೂರ್ತಿ, ಜಯಪ್ರಕಾಶ್ ನಾರಾಯಣ್ ಮುಂತಾದ ಖ್ಯಾತ ನಾಮಕರಿಗೆ BKS ಯೋಗ ಶಿಕ್ಷಣ ನೀಡಿದ್ದಾರೆ. ಖ್ಯಾತ ಲೇಖಕ ಅಲ್ಬಸ್ ಅಕ್ಸಲಿ, ಪಾಪ್ ಕ್ವೀನ್ ಮೆಡೊನ್ನಾ, ಡಿಸೈನರ್ ಕೊನ್ನಾ ಕರಣ್, ಕ್ರಿಕೆಟ್ ಚಕ್ರವರ್ತಿ ಸಚಿನ್ ತೆಂಡೂಲ್ಕರ್ ಇವರ ಶಿಷ್ಯರಾದರು. ಮುಂದೆ ಯಹೂದಿ ಮೆನುಹಿನ್, ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ವಯೋಲಿನ್ ವಾದಕ ಇವರ ಶಿಷ್ಯರಾದರು. ಲಂಡನ್, ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಮುಂತಾದ ಐರೋಪ್ಯ ಪಟ್ಟಣಗಳಲ್ಲಿ BKS ಯೋಗ ಶಿಕ್ಷಣ ನೀಡುವಂತಾಗಿದ್ದು ಮೆನುಹಿನ್ನರ ಸಹಾಯದಿಂದ. ಮಾನವನ ಪರಿಪೂರ್ಣ ಆರೋಗ್ಯಕ್ಕಾಗಿ ಬೇಕಾದ ವಿಷಯಗಳ ಕುರಿತು ಅಯ್ಯಂಗಾರರು ಬರೆದ 14 ಪುಸ್ತಕಗಳು ಲಕ್ಷಾಂತರ ಪ್ರತಿಗಳಾಗಿ ಮಾರಾಟವಾಗಿವೆ. 17 ಭಾಷೆಗಳಲ್ಲಿ ದೇಶ ವಿದೇಶಗಳಲ್ಲಿ ಅನೇಕ ಆವೃತ್ತಿಗಳನ್ನು ಹೊಂದಿವೆ. ಅವರು 1988ರಲ್ಲಿ ಯೋಗ ದೀಪಿಕಾ ಎನ್ನುವ ಪುಸ್ತಕವನ್ನು ಬರೆದರು. 200ಕ್ಕೂ ಹೆಚ್ಚು ಯೋಗಾಸನಗಳ ಬಗ್ಗೆ ಚಿತ್ರ ವಿವರವು ಈ ಪುಸ್ತಕದಲ್ಲಿ ಇರುತ್ತದೆ. ಅಮೆರಿಕ, ಬ್ರಿಟನ್, ಸ್ವಿಟ್ಜರ್ಲ್ಯಾಂಡ್ ಸೇರಿದಂತೆ ಜಗತ್ತಿನ 40 ರಾಷ್ಟ್ರಗಳಲ್ಲಿ 180 ಯೋಗ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಭಾರತೀಯ ಸರ್ಕಾರವು ಅಯ್ಯಂಗಾರರಿಗೆ 1997ರಲ್ಲಿ ಪದ್ಮಶ್ರೀ ಪಾರಿತೋಷಕ ನೀಡಿ ಗೌರವಿಸಿತು. 2002ರಲ್ಲಿ ಪದ್ಮಭೂಷಣ ಮತ್ತು 2014ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರದಾಯಿತು. ಚೀನಾದಲ್ಲಿ 57 ಪಟ್ಟಣಗಳಲ್ಲಿ 30,000ಕ್ಕೂ ಹೆಚ್ಚು ಅಯ್ಯಂಗಾರ್ ಯೋಗದ ಶಿಷ್ಯರಿದ್ದಾರೆ. ವಿಶ್ವದ 100 ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನು ಪ್ರಕಟಿಸುವ ಪಟ್ಟಿಯಲ್ಲಿ ಅಯ್ಯಂಗಾರ್ ಅವರ ಹೆಸರು ಸಹ ಇತ್ತು. ಅಯ್ಯಂಗಾರ್ ಹೆಸರು ಆಕ್ಸ್ಫರ್ಡ್ ಶಬ್ದಕೋಶದಲ್ಲೂ ಸೇರಿಕೊಂಡಿತ್ತು. ಯೋಗಕ್ಕೆ ಮತ್ತೊಂದು ಹೆಸರು BKS ಅಯ್ಯಂಗಾರ್, ಅಯ್ಯಂಗಾರರಿಗೆ ಮತ್ತೊಂದು ಹೆಸರು ಯೋಗ ಎನ್ನುವುದೇ ಅವರ ಸೂಕ್ತ ಚರಮಗೀತೆಯಾಗಿತ್ತು. 2014 ಆಗಸ್ಟ್ 20ರಂದು ಅವರು ಪುಣೆಯಲ್ಲಿ ನಿಧನರಾದರು. ದೈಹಿಕವಾಗಿ ಅಸಮರ್ಥ ಎಂದು ತಿಳಿದುಕೊಂಡಿದ್ದ ಒಬ್ಬ ಹುಡುಗ ಮುಂದೆ ದೊಡ್ಡ ಯೋಗ ಗುರುಗಳಾಗಿದ್ದು ಒಂದು ಪವಾಡವಲ್ಲ ಸ್ನೇಹಿತರೆ. ಅದು BKS ಅಯ್ಯಂಗಾರರು ತೊಟ್ಟ ಹಠ ಹಾಗೂ ಕಠಿಣ ಪರಿಶ್ರಮದ ಫಲವಾಗಿತ್ತು. ಕಠಿಣ ಪರಿಶ್ರಮದಿಂದ ಯಾರು ಬೇಕಾದರೂ ಯಾವ ಸಾಧನೆಯನ್ನಾದರೂ ಮಾಡಬಹುದು. ಧನ್ಯವಾದಗಳು ಸ್ನೇಹಿತರೆ.